ನಿಮಗೆ ಹೋಗ್ತಾ ಹೋಗ್ತಾ ಟ್ರೆಂಡ್ ಚೇಂಜ್ ಆದರೂ ಕೂಡ ಅಥವಾ ಒಂದಿಷ್ಟು ಬದಲಾವಣೆ ಆದರೂ ಕೂಡ ಆಮ್ ಆದ್ಮಿ ಪಾರ್ಟಿ ಮತ್ತೆ ಬೂಸ್ಟಪ್ ಆಗಿ ಈ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಮಾಡುತ್ತಾ ಅಂತ ಹೇಳಿದ್ರೆ ಕಷ್ಟ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಿಜೆಪಿ ಒಂದು ಆಲ್ಮೋಸ್ಟ್ ನಿಮಗೆ 5-6 ಕ್ಷೇತ್ರವನ್ನು ಕಳೆದುಕೊಂಡ್ರು ಅಥವಾ 8 ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಸಾಧಿಸಿದ್ರು ಕೂಡ ಸ್ಪಷ್ಟ ಬಹುಮತವನ್ನ ಸಾಧಿಸುತ್ತೆ. ಸ್ಪಷ್ಟ ಬಹುಮತ ಸದ್ಯಕ್ಕೆ ಬಿಜೆಪಿಗೆ ಸಿಗ್ತಾ ಇರುವಂತದ್ದು ಅಲ್ಲ, 20 ಸ್ಥಾನಗಳ ಒಂದಷ್ಟು ವೇರಿಯೇಷನ್ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಈಗ ನಮ್ಮ ಜೊತೆಗೆ ಜಾಯಿನ್ ಆಗಲಿಕ್ಕೆ ಈಗಾಗಲೇ ನಾವು ಹೇಳ್ತಾ ಇದ್ವಿ, ಇಡೀ ಚುನಾವಣೆಯ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರು. ಅವ್ರನ್ನೂ ಕೂಡ ಈಗ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಕುಮಾರ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಎಸ್, ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಕುಮಾರ್ ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ರಿಸಲ್ಟ್ ಅನ್ನ ನೋಡ್ತಾ ಇದ್ರಿ, ಟ್ರೆಂಡ್ ಗೊತ್ತಾಗ್ತಾ ಇದೆ, ಏನು ಹೇಳುತ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ನಿಮ್ಮದು. ಭಾರತ ದೇಶದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ದೆಹಲಿ ಚುನಾವಣೆಯು ಒಂದು. ಕಳೆದ 11 ವರ್ಷಗಳ ಹಿಂದೆ ಅಣ್ಣಾ ಹಜಾರೆ ಅವರ ಸುಳ್ಳಿನ ಹೋರಾಟದಲ್ಲಿ ಎದ್ದು ಬಂದಂಥ ಕೇಜ್ರಿವಾಲ್ ಅವರು, ಅಣ್ಣಾ ಹಜಾರೆ ಅವರು ಲೋಕ್ಪಾಲ್ ಬಿಲ್ ತರಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ಇವತ್ತವರೆಗೂ ಇಬ್ಬರು, ಒಂದು ಮೋದಿ ಅಧಿಕಾರಕ್ಕೆ ಬಂದರು, ಮತ್ತೊಬ್ಬರು ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದರು. ಒಬ್ಬರು ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ವಿನೋದ್ ಅವರು ಸಂಬಳ ಕೋಟಿ ತೆಗೆದುಕೊಂಡು ಉದ್ಯೋಗದಲ್ಲಿದ್ದಾರೆ. 2G ಸ್ಪೆಕ್ಟ್ರಮ್ಮು ಅದೇನೋ ಅದನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವ್ರು. ಲೋಕ್ಪಾಲ್ ಬಿಲ್ಲು ಬರಲಿಲ್ಲ. ಅಣ್ಣಾ ಹಜಾರೆ ಅವರು ಅದೆಂಥದ್ದು Z+ ಸೆಕ್ಯೂರಿಟಿಯಲ್ಲಿ ಆರಾಮಾಗಿ ಮಲ್ಕೊಂಡೇ ಇದ್ದಾರೆ. ಅಂದ್ರೆ ಕಾಮನ್ ಮ್ಯಾನ್ ಆಗಿ ಜನ ಒಪ್ಪಿದ್ರು. ಹಾಗೆ ಇದು ವೈರುಧ್ಯಗಳು ಹೇಗೆ ಚುನಾವಣೆ ಸಂದರ್ಭಗಳಲ್ಲಿ ಯಾವ ವಿಷಯ ಯಾವುದು ಮೇಲಕ್ಕೆ ಎದ್ದು ಬರುತ್ತೆ ಗೊತ್ತಾಗೋದಿಲ್ಲ. ಈಗಷ್ಟೇ ಪತ್ರಕರ್ತ ಮಿತ್ರರು ಹೇಳ್ತಾ ಇದ್ರು, ಅದೆಂಥದ್ದು ಮದ್ಯ ಹಗರಣ, ಅಬ್ಕಾರಿ ಇಲಾಖೆ ಹಗರಣ ಮುನ್ನೆಲೆಗೆ ಬಂದ್ಬಿಡ್ತು ಅಂತ. ಯಾವುದು ಮುನ್ನೆಲೆ ಬರೋದಿಲ್ಲ. ನನಗೆ ಮಾಧ್ಯಮದ ಗೆಳೆಯರ ಬಗ್ಗೆ ಬಹಳ ಅಭಿಮಾನ ಮತ್ತು ಗೌರವ. ಯಾಕೆ ಅಂತಂದರೆ ಇವತ್ತು ಭಾರತ ದೇಶದಲ್ಲಿ ಸರ್ಕಾರಗಳು ಯಾವ್ದು ಬರಬೇಕು ಯಾವ್ದು ಬರಬಾರ್ದು ಅಂತ ನಿರ್ಣಯ ತೆಗೆದುಕೊಂಡು ಜನರ ಮನಸ್ಸಿಗೂ ಕೂಡ ಅದನ್ನು ಪೂರಕವಾಗಿ ತುಂಬಿ ಚುನಾವಣೆಗಳು ನಡೀತಾ ಇದ್ದಾವೆ. ಅಂತೆಯೇ ಹೌದು, ಅಂತೆಯೇ ಕರ್ನಾಟಕದಲ್ಲೂ ಚುನಾವಣೆ ನಡೆದಿತ್ತು. ಪಠ್ಯ ಪರಿಷ್ಕರಣಾ ಸಮಿತಿ ಇರ್ಬೋದು, ಹಿಜಾಬು, ಅಜಾನು, ಈ ಥರದ ಹಲವಾರು ವಿಷಯಗಳು ಮಾಧ್ಯಮದ ಗೆಳೆಯರು ಇದು ಸರಿಯಲ್ಲ, ಇದು ಸರಿ ಅಂತ ನ್ಯಾಯೋಚಿತವಾಗಿ ಅವರು ಕೆಲಸ ಮಾಡಿದ್ರ ಫಲವಾಗಿ ಇದ್ದ ಸರ್ಕಾರ ಅನುಚಿತವಾಗಿ ನಡ್ಕೋತಾ ಇದೆ. ಹೊಸ ಸರ್ಕಾರ ಬರಲಿ ಅಂತೇಳಿ ಹೇಳುವ ಪರಿಪಾಠಗಳು ಮಾಧ್ಯಮಗಳು ಮಾಡಿದ್ದ ಸಲುವಾಗಿ ಕೆಲವು ಅಧಿಕಾರಸ್ಥರು ಬದಲಾವಣೆ ಆಗಿದ್ದಾರೆ. ಅದರಂತೆ ಈಗ ದೆಹಲಿಯಲ್ಲೂ ಕೂಡ ನಡೀತಾ ಇದೆ. ಫ್ರೀ ಬೀಸ್ ಬಗ್ಗೆ ಭಾಳ ಕೆಟ್ಟದಾಗೆಲ್ಲ ಮಾತನಾಡಿದರು. ಈಗ ಅದೇ ಫ್ರೀ ಬೀಸ್ಗಳು ಯಾರ್ಯಾರು ಎಲ್ಲೆಲ್ಲಿ ಕೆಲಸ ನಡೆಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಮತ್ತೊಂದೇನು ಅಂತಂದರೆ, ಮೊನ್ನೆ ಅಷ್ಟೇ ನಮ್ಮ ಪಕ್ಷದ ನಾಯಕರು, ಪ್ರತಿಪಕ್ಷದ ನಾಯಕರಾದಂಥ ಮಿಸ್ಟರ್ ರಾಹುಲ್ ಗಾಂಧಿ ಅವರು ಚುನಾವಣೆ ವ್ಯವಸ್ಥೆ, ಚುನಾವಣಾ ಆಯೋಗ ನಡೆಸ್ತಿರುವಂಥ ಚುನಾವಣೆಗಳು ಯಾವ ಮಟ್ಟಕ್ಕೆ ಬಂದು ನಿಂತಿದ್ದಾವೆ ಅನ್ನೋದನ್ನು ಅವರು ಎಳೆಯಾಗಿ ಎಲ್ಲವನ್ನು ಸಂಸತ್ನಲ್ಲೇ ಬಿಚ್ಚಿಟ್ಟಿದ್ದಾರೆ. ಚುನಾವಣಾ ಆಯೋಗ ಅದು ಉತ್ತರ ಕೊಡುವ ಗೋಜಿಗೆ ಹೋಗಲಿಲ್ಲ. ನಾವು ಕೇಳಿದ್ದು ಯಾವುದು ಕೊಟ್ಟಿಲ್ಲ ಅಂತ. ಈಗ ಅವರೇನೋ ಚುನಾವಣಾ ಆಯೋಗದವರು ಎಲ್ಲ ನಾವು ಮಾಡ್ತೀವಿ, ಕೊಡ್ತೀವಿ ಸಂಸತ್ಗೆ ಅಂತ ಹೇಳ್ತಾ ಇದ್ದಾರಂತೆ. ನೋಡಿ, ವಿಪರ್ಯಾಸ ಏನು ಅಂತಂದರೆ, ಚುನಾವಣಾ ಆಯೋಗಕ್ಕೆ ಆಯುಕ್ತರನ್ನಾಗಿ ಮಾಡೋದಕ್ಕೆ 3 ಜನ ಪ್ರತಿಪಕ್ಷದ ನಾಯಕರು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮತ್ತು ಆಡಳಿತ ಪಕ್ಷದ ಪ್ರಧಾನಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಇರಬಹುದು ಅಂತ. ಈ ಆಡಳಿತ ಪಕ್ಷ ಸುಪ್ರೀಂ ಕೋರ್ಟ್ ಜಡ್ಜನ್ನೇ ಅದರಿಂದ ರಿಮೂವ್ ಮಾಡಿಬಿಟ್ಟಿದೆ. ಬರೀ ಪ್ರತಿಪಕ್ಷದ ನಾಯಕರು, ಆಡಳಿತ ಪಕ್ಷದ ನಾಯಕರು ಸೇರಿಕೊಂಡು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಬೇಕು ಅನ್ನೋ ಪ್ರಕ್ರಿಯೆ. ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ ನಾವು ಅಂತಂದರೆ, ನಮ್ಮ ಪರವಾಗಿ ಅಲ್ಲದೆ ಇರುವುದನ್ನೆಲ್ಲ
ರಿಮೂವ್ ಮಾಡಿಬಿಡೋದು, ನಮ್ಮ ಪರವಾಗಿ ಏನೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗೋದು ಅಂತ. ಎಸ್ ಕುಮಾರ್ ಸರ್, ಕೇಜ್ರಿವಾಲ್ ಅವರು ಚುನಾವಣಾ ಆಯೋಗದ ಶಿಕ್ಷಣ result ಸಂಬಂಧಪಟ್ಟಂತೆ ಏನೋ ಕೆಲಸಗಳು ಮಾಡಿದ್ದಾರೆ, ಒಪ್ಕೊಳ್ಳೋಣ. ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ಇಡೀ ಭಾರತವೇ ದೆಹಲಿ ಆಗಿದೆ. ಹಂಗಾಗಿ ದೆಹಲಿಯಲ್ಲಿ ಜನರು ಯಾವ ರೀತಿ ಯಾರನ್ನು ಆಯ್ಕೆ ಮಾಡ್ಕೋತಾರೆ ಅನ್ನೋದು ಹರಿಯಾಣದಲ್ಲಿ ನೋಡಿದ್ದೇವೆ, ಹೆಂಗೆ ಚುನಾವಣೆ ನಡೀತು ಅಂತ. ನಾನು ಮುಂದೆ ವಿಶ್ಲೇಷಣೆ ಮಾಡುವಾಗ ಬೇರೆ ಬೇರೆ ವಿಷಯಗಳು ಮಾತನಾಡಬೇಕಾಗಿದೆ. ಹರಿಯಾಣ, ಪಂಜಾಬು ಅಥವಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂಥ ಚುನಾವಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡೋಣ, ಇನ್ನು ಈಗ ಪ್ರಥಮ ಹಂತದಲ್ಲಿ ಚುನಾವಣೆಯ ಫಲಿತಾಂಶ ಬರೋದು ಕೋರ್ಟಿದೆ. ನಂತರದಲ್ಲಿ ಏನೇನಾಗುತ್ತೆ ಅಂತ ನೋಡಿಕೊಂಡು ಮಾತನಾಡೋಣ. ನನಗೆ ಪರಿಪೂರ್ಣವಾದಂಥ ವಿಶ್ವಾಸ ಇದೆ, ಇದು ಕೂಡ ಅನೈತಿಕವಾಗಿ ಚುನಾವಣಾ ಆಯೋಗ ನಡೆಸಿರಬಹುದು ಅಂತ. ಎಸ್, ಈಗ ಚುನಾವಣಾ ಆಯೋಗದ ರಿಸಲ್ಟ್ ಅಲ್ಲೂ ಕೂಡ ಬಿಜೆಪಿ ಮುನ್ನಡೆ. 10 ಕ್ಷೇತ್ರದಲ್ಲಿ ಬಿಜೆಪಿ, 7 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ, ಅದೇ ರೀತಿಯಾಗಿ ಕಾಂಗ್ರೆಸ್ ಕೇವಲ 1. 51% ಬಿಜೆಪಿ, ಶೇಕಡ 42% ಎಎಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಆರಂಭದ ಟ್ರೆಂಡ್ ಅನ್ನು ಗಮನಿಸಿದ್ರೆ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ ಈ ಹ್ಯಾಟ್ರಿಕ್ ಕನಸನ್ನ ಕಂಡಿತ್ತಲ್ವಾ, ಆಮ್ ಆದ್ಮಿ ಪಾರ್ಟಿ ಶತಾಯಗತಾಯ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು ನಿನ್ನೆ ಅಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಆಂತರಿಕ ಸಮೀಕ್ಷೆ ಬಂದಿದೆ, ನಾವು 56 ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇತ್ತು. ಬಟ್ ಆ ರಿಸಲ್ಟನ್ನು ಅಥವಾ ಅರವಿಂದ್ ಕೇಜ್ರಿವಾಲ್ ಅವರ ಮಾತನ್ನು ನೋಡ್ತಾ ಇದ್ರೆ ಇವತ್ತಿನ ರಿಸಲ್ಟನ್ನು ನೋಡಿದ್ರೆ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ಹೇಳಿ. ಇದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ಈ ಎಕ್ಸಿಟ್ ಪೋಲ್ಗಳು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿತ್ತು. ಎಕ್ಸಿಟ್ ಪೋಲ್ಗಳು ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಕುಲ್ಲಂಕುಲ್ಲ ಬಿಜೆಪಿಗೆ ಸ್ಪಷ್ಟ ಬಹುಮತ ಅಂತ ಹೇಳಿ. ಅಂದರೆ ಬಂದಂಥ 10 ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಜೆಪಿಗೆ ಪೋಲ್ ಅಂತ ತೆಗೆದುಕೊಂಡ್ರೆ, ಸರಾಸರಿ ಅಂತ ತೆಗೆದುಕೊಂಡ್ರೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಆಲ್ಮೋಸ್ಟ್ 45ರಿಂದ 50 ಗೆಲ್ಲಬಹುದು ಅಂತ ಹೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು. ಕೇವಲ ದೈನಿಕ್ ಭಾಸ್ಕರ್ ಮಾತ್ರ ಎಎಪಿಗೆ ಒಂದು ಸ್ಪಷ್ಟ ಬಹುಮತ ಅಂತ ಹೇಳಿತ್ತು. ಇನ್ನು ಸಟ್ಟಾ ಬಜಾರ್ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಿದ್ರು. ಬಟ್ ಈಗ ಎಲ್ಲ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ಸರಾಸರಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಅಂತ ಹೇಳಿದ್ದು. ಸೊ ಈಗ ರಿಸಲ್ಟ್ ಕೂಡ ಬರ್ತಾ ಇರುವಂಥದ್ದು ಆಲ್ಮೋಸ್ಟ್ ಒಂದು ಟ್ರೆಂಡ್ ಗೊತ್ತಾಗ್ತಾ ಇದೆ. ಬಿಜೆಪಿಗೆ ಸ್ಪಷ್ಟ ಬಹುಮತ ಬರೋಬ್ಬರಿ 27 ವರ್ಷಗಳ ಬಳಿಕ ಬಿಜೆಪಿ ಕಮಾಲ್ ಮಾಡಿದೆ. ಹಾಗಾದ್ರೆ ಎಎಪಿ ಎಡವಿದ್ದೆಲ್ಲಿ? ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ದರ್ಬಾರ್ ಶುರುವಾಗುತ್ತೆ. ಕೊನೆಗೂ ದೆಹಲಿಯನ್ನ ಗೆಲ್ಲಿಸಿಕೊಟ್ರ ನರೇಂದ್ರ ಮೋದಿ. ಕೊನೆಗೂ ಕೂಡ ದೆಹಲಿಯನ್ನ ರಾಷ್ಟ್ರ ರಾಜಧಾನಿಯನ್ನ ಗೆಲ್ಲಿಸಿಕೊಟ್ರ ನರೇಂದ್ರ ಮೋದಿ. ರಾಷ್ಟ್ರ ರಾಜಕಾರಣಕ್ಕೆ ನರೇಂದ್ರ ಮೋದಿ ಅವರ ಅಧಿಕೃತ ಎಂಟ್ರಿ 2014ರ ಲೋಕಸಭಾ ಚುನಾವಣೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ದೇಶದಾದ್ಯಂತ ಮೋದಿಯ ಹವಾ ಜೋರಾಗಿತ್ತು. ದೆಹಲಿಯಲ್ಲೂ ಕೂಡ 7ಕ್ಕೆ 7 ಲೋಕಸಭಾ ಕ್ಷೇತ್ರದಲ್ಲಿ ಕ್ಲೀನ್ ಸ್ವೀಪ್. ಅದಾದ ಬಳಿಕ 1 ವರ್ಷದಲ್ಲಿ 2015ರಲ್ಲಿ ಎಲೆಕ್ಷನ್ ನಡೆಯುತ್ತೆ, ವಿಧಾನಸಭಾ ಚುನಾವಣೆ ದೆಹಲಿಯದ್ದು. ಅಲ್ಲಿ ಎಎಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ, ಬಿಜೆಪಿ ಕೇವಲ 3. ಅದಾದ ಬಳಿಕ 2019ರ ಲೋಕಸಭಾ ಚುನಾವಣೆಯನ್ನು ಗಮನಿಸಿದ್ರೆ ಮತ್ತೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ. 2020 1 ವರ್ಷದ ಬಳಿಕ ಮತ್ತೆ ವಿಧಾನಸಭಾ ಚುನಾವಣೆ, ಎಎಪಿ ಮತ್ತೆ ಕ್ಲೀನ್ ಸ್ವೀಪ್. ಈಗ 3ನೇ ಹಂತ ಅಂತ ತೆಗೆದುಕೊಳ್ಬಹುದು. ಈಗ 3 ರೌಂಡಲ್ಲಿ 2 ರೌಂಡಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ತಾ ಇತ್ತು, 2 ರೌಂಡಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ತಾ ಇತ್ತು. ಈಗ 3ನೇ ರೌಂಡ್ ಅಂತ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ಈಗ 3ನೇ ರೌಂಡ್ ದೆಹಲಿಯ ಎಲೆಕ್ಷನ್ ಅಂತ ನೋಡಿದ್ರೆ ಆಮ್ ಆದ್ಮಿ ಪಕ್ಷ ಸೋಲ್ತಾ ಇದೆ, ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಅಂತ. ಈಗ ರಿಸಲ್ಟ್ ಟ್ರೆಂಡ್ ನೋಡ್ತಾ ಇದ್ರೆ ಅದೇ ರೀತಿ ಕಾಣಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಅಥವಾ ಅಬಕಾರಿ ನೀತಿಗೆ ಸಂಬಂಧಪಟ್ಟಂತೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಜೈಲು ವಾಸವನ್ನ ಅನುಭವಿಸಿದ್ರಲ್ವಾ, ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಇವರು ಮುಖ್ಯವಾಗಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸಿಟ್ಟಿಂಗ್ ಸಿಎಂ ಅತೀಶಿಗೂ ಕೂಡ ಹಿನ್ನಡೆ ಇರುವಂಥದ್ದು. ಸತ್ಯೇಂದ್ರ ಜೈನ್ ಕೂಡ
ಒಂದು ಕಡೆ ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ವಾಸವನ್ನ ಅನುಭವಿಸಿದಂತಹ ಸತ್ಯೇಂದ್ರ ಜೈನ್ ಬರೋಬ್ಬರಿ 18 ತಿಂಗಳ ಕಾಲ ಜೈಲಿನಲ್ಲಿದ್ರು. ಅವ್ರಿಗೂ ಕೂಡ ಈಗ ಹಿನ್ನಡೆ ಅಂತ. ಇನ್ನು ಗೋಪಾಲ್ ರಾಯ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ಗೋಪಾಲ್ ರಾಯ್ ಸೀಮಾಪುರ ಕ್ಷೇತ್ರ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಗೋಪಾಲ್ ರೈ ಕೂಡ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಅಧಿಕಾರ ಉಳಿಸಿಕೊಳ್ಳುವಂತ ಕೇಜ್ರಿವಾಲ್ಗೆ ಬ್ರೇಕ್ ಬಿದ್ದಿದೆ. ದೆಹಲಿಯಲ್ಲಿ ಬಹುತೇಕ ಬಿಜೆಪಿಗೆ ಅಧಿಕಾರ ಅಂತ ನಾನೀಗಾಗಲೇ ಹೇಳ್ತಾ ಇದ್ದೆ. 2014ರಿಂದ 2025ರವರೆಗಿನ ದೆಹಲಿಯ ಚುನಾವಣೆಯ ರಿಸಲ್ಟ್ಗಳು 3 ರೀತಿಯ ಪೈಪೋಟಿ, 3 ಹಂತದಲ್ಲಿ ನಡೆದಂಥ ಪೈಪೋಟಿ. ಪ್ರತಿ ಬಾರಿ ಕೂಡ ಸಮಬಲದ ಹೋರಾಟ ಇತ್ತು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಎಎಪಿ ಸೋಲನ್ನ ಕಾಣ್ತಾ ಇದೆ.